ನಮಸ್ಕಾರ ಸ್ನೇಹಿತರೆ. ಕೊನೆಯ ಒಂದು ಎಸೆತದಲ್ಲಿ ಬೇಕಾಗಿತ್ತು 2 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. 100% ಸೋಲುವ ಪಂದ್ಯವನ್ನ ಗೆದ್ದು ಬೀಗಿತ್ತು ಸನ್ರೈಸರ್ಸ್ ಹೈದರಾಬಾದ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎಸ್ಆರ್ಎಚ್ ಹಾಗೂ ಆರ್ಆರ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಾಟಾ IPL 2024ರ 50ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಆರ್ಆರ್ ವಿರುದ್ಧ ಕೊನೆಯ ಓವರ್ನಲ್ಲಿ 1 ರನ್ಗಳ ವಿರೋಚಿತ ಗೆಲುವನ್ನ ದಾಖಲಿಸಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಎಸ್ಆರ್ಎಸ್ ತಂಡದ ನಾಯಕ ಫ್ಯಾಟ್ ಕಮಿನ್ಸ್ ರವರು ನಮ್ಮಿಂದ ಚೇಸ್ ಮಾಡಲು ಅಸಾಧ್ಯವೆಂದು ತಿಳಿದು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 201 ರನ್ ಕಲೆ ಹಾಕಿತು ಸ್ನೇಹಿತರೆ. ಹೌದು, ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ರವರು ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿರಲಿಲ್ಲ. ಅಭಿಷೇಕ್ ಶರ್ಮಾ ರವರು 10 ಎಸೆತಗಳಿಂದ 12 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದಾದ ಬಳಿಕ ಬಂದ ಅನ್ಮೋಲ್ ಪ್ರೀತ್ ಸಿಂಗ್ ಕೂಡ ಕೇವಲ 5 ರನ್ ಬಾರಿಸಿ ನಿರಾಸೆ ಮೂಡಿಸಿದರು. ಆದರೆ ಅದಾದ ಬಳಿಕ ಜೊತೆಯಾದ ನಿತೀಶ್ ರೆಡ್ಡಿ ಹಾಗೂ ಟ್ರಾವಿಸ್ ಹೆಡ್ ರವರು ಕುಸಿದ ಎಸ್ಆರ್ಎಸ್ ತಂಡಕ್ಕೆ ಆಸರೆಯಾಗಿ ನಿಂತರು ಸ್ನೇಹಿತರೆ. ಇವರಿಬ್ಬರ ನಡುವೆ 90ಕ್ಕೂ ಅಧಿಕ ರನ್ಗಳ ಜೊತೆಯಾಟವು ಕೂಡ ಮೂಡಿ ಬಂದಿತು. ಇದೇ ವೇಳೆ ಟ್ರಾವಿಸ್ ಹೆಡ್ ರವರು 44 ಎಸೆತಗಳಲ್ಲಿ 3 ಸಿಕ್ಸರ್ ಹಾಗೂ 6 ಫೋರ್ಗಳ ನೆರವಿನಿಂದಾಗಿ 58 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಆದರೆ ಮತ್ತೊಂದು ತುದಿಯಲ್ಲಿ ನಿತೀಶ್ ರೆಡ್ಡಿ ತಮ್ಮ ಆಕ್ರಮಣಕಾರಿಯಾದ ಆಟವನ್ನ ಮುಂದುವರಿಸಿದರು. ಇನ್ನು ಕೊನೆಯಲ್ಲಿ ಇವರಿಗೆ ಸಾಥ್ ನೀಡಿದ ಹ್ಯಾಂಡ್ರಿಚ್ ಕ್ಲಾಸೆನ್ ಕೂಡ ಹೊಡಿಬಿಡಿ ಆಟವನ್ನ ಆಡಿದರು ಸ್ನೇಹಿತರೆ. ಅದರಲ್ಲಿಯೂ ಕ್ಲಾಸೆನ್ ಅವರು 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿ ಕೇವಲ 19 ಎಸೆತಗಳಿಂದ 3 ಸಿಕ್ಸರ್ ಹಾಗೂ 3 ಫೋರ್ಗಳೊಂದಿಗೆ 42 ರನ್ ಬಾರಿಸಿ ಮಿಂಚಿದರು. ಅಲ್ಲದೆ ಹೈದರಾಬಾದ್ ತಂಡದ ಪರ ಅದ್ಭುತ ಆಟವನ್ನ ಆಡಿದ ನಿತೀಶ್ ರೆಡ್ಡಿ ಅವರು 42 ಎಸೆತಗಳಿಂದ 8 ಸಿಕ್ಸರ್ ಹಾಗೂ 3 ಫೋರ್ಗಳೊಂದಿಗೆ ಅಜೇಯ 76 ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ. ಇದರೊಂದಿಗೆ ಆರ್ಆರ್ ತಂಡಕ್ಕೆ ಪಂದ್ಯ ಗೆಲ್ಲಲು 202 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನ ನೀಡಿತು. ಈ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತ ಆರ್ಆರ್ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಅವರು ತಾವೆಸೆದ ಮೊದಲ ಎಸೆತದಲ್ಲೇ ಬ್ಯಾಕ್ ಟು ಬ್ಯಾಕ್ ಆಘಾತಗಳನ್ನ ನೀಡಿದರು. ತಾವೆದುರಿಸಿದ ಮೊದಲ ಎಸೆತದಲ್ಲೇ ಜಾಸ್ ಬಟ್ಲರ್ ರವರು ಡಕ್ಔಟ್ ಆದರು. ನಂತರ ಅದೇ ಓವರ್ನ ಕೊನೆಯ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಕೂಡ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ. ಇದರೊಂದಿಗೆ ಆರ್ಆರ್ ತಂಡವು ಮೊದಲ ಓವರ್ನಲ್ಲಿ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದರೆ ಇದೇ ಹಂತದಲ್ಲಿ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಹಾಗೂ ರಿಯಾನ್ ಪರಾಗ್ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಆಸರೆಯಾಗಿ ನಿಂತರು. ಈ ಯುವ ಜೋಡಿಯು ಬಾಲ್ ಅನ್ನ ಸರಿಯಾಗಿ ಗಮನಿಸಿ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿಕೊಳ್ಳುತ್ತಾ ರಿಸ್ಕ್ ಆಟವನ್ನ ತೆಗೆದುಕೊಳ್ಳದೆ ಉತ್ತಮವಾಗಿ ಆಟವನ್ನ ಆಡಿದರು. ಅಲ್ಲದೆ ಇವರಿಬ್ಬರ ನಡುವೆ ಬರೋಬ್ಬರಿ 100ಕ್ಕೂ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಮೂಡಿ ಬಂದಿತು ಸ್ನೇಹಿತರೆ. ಇದೇ ವೇಳೆ ಯಶಸ್ವಿ ಜೈಸ್ವಾಲ್ ಅವರು 67 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ರಿಯಾನ್ ಪರಾಗ್ 77 ರನ್ ಬಾರಿಸಿ ನಿರ್ಗಮಿಸಿದರು ಸ್ನೇಹಿತರೆ. ಅದಾದ ಬಳಿಕ ಬಂದ ಶಿಮ್ರನ್ ಹೆಡ್ಮರ್ 13 ರನ್ ಬಾರಿಸಿ ನಿರ್ಗಮಿಸಿದರು ಸ್ನೇಹಿತರೆ. ನಂತರ ಧ್ರುವ ಜುರೇಲ್ ರವರು 1 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡದ ಗೆಲುವಿಗೆ ಅಂತಿಮ ಓವರ್ನಲ್ಲಿ ಬರೋಬ್ಬರಿ 13 ರನ್ಗಳ ಅವಶ್ಯಕತೆ ಇರುತ್ತದೆ. 20ನೇ ಓವರ್ ನ ಬೌಲಿಂಗ್ ಮಾಡಲು ಭುವನೇಶ್ವರ್ ಕುಮಾರ್ ಬರುತ್ತಾರೆ. ಮೊದಲ ಎಸೆತದಲ್ಲಿ ಅಶ್ವಿನ್ ಅವರು 1 ರನ್ ಬಾರಿಸಿ ರೋಮನ್ ಪೋವೆಲ್ ಅವರಿಗೆ ಸ್ಟ್ರೈಕ್ ನೀಡುತ್ತಾರೆ. ಇನ್ನು 2ನೇ ಎಸೆತದಲ್ಲಿ ಪೋವೆಲ್ ಅವರು 2 ರನ್ ತೆಗೆದುಕೊಳ್ಳುತ್ತಾರೆ. ಇದರೊಂದಿಗೆ ಅಂತಿಮ 4 ಎಸೆತಗಳಲ್ಲಿ 10 ರನ್ಗಳ ಅವಶ್ಯಕತೆ ಇರುತ್ತದೆ. ಇದೇ ವೇಳೆ 3ನೇ ಎಸೆತವನ್ನು ರೋಮನ್ ಪೋವೆಲ್ 4 ಬಾರಿಸುತ್ತಾರೆ. ಇದರೊಂದಿಗೆ ಅಂತಿಮ 2 ಎಸೆತಗಳಲ್ಲಿ 4 ರನ್ಗಳ ಅವಶ್ಯಕತೆ ಇರುತ್ತದೆ ಮತ್ತು 5ನೇ ಎಸೆತದಲ್ಲಿ 2 ರನ್ಗಳನ್ನು ಕದ್ದುಕೊಂಡ ರೋಮನ್ ಪೋವೆಲ್ ರವರು ಅಂತಿಮ 1 ಎಸೆತದಲ್ಲಿ 2 ರನ್ಗಳ ಅವಶ್ಯಕತೆ ಇರುತ್ತದೆ. ಈ ವೇಳೆ ಅದ್ಭುತ ಬೌಲಿಂಗ್ ಅನ್ನ ಮಾಡಿದ ಭುವನೇಶ್ವರ್ ಕುಮಾರ್ ರವರು ರೋಮನ್ ಪೋವೆಲ್ ರವರಿಗೆ ಎಲ್ಬಿ ಬಲಿಗೆ ಸಿಲುಕಿಸಿದರು. ಇದರಿಂದಾಗಿ ಅಂತಿಮವಾಗಿ 1 ರನ್ಗಳ ಗೆಲುವನ್ನ ಎಸ್ಆರ್ಎಸ್ ತಂಡ ದಾಖಲಿಸಿತು ಸ್ನೇಹಿತರೆ. ನೋಡಿದ್ರೆ ಸ್ನೇಹಿತರೆ, ಎಸ್ಆರ್ಎಚ್ ಹಾಗೂ ಆರ್ಆರ್ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.